ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತಿನ ವ್ಲಾಗ್ನ ಫ್ರೆಂಡ್ಸ್ ಒನ್ ಡೇ ಮಿಸ್ ಆಯಿತು ಆ್ಯಕ್ಚುಲಿ ನಾವು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ. ಅದು ಏನೋ ಬೇರೆ ರೀಸನಿಂದ ಒಂದು ದಿನ ಎಲ್ಲ ರೆಡಿ ಇತ್ತು ವೀಡಿಯೋ, ಬಟ್ ಆದರೂ ಮಿಸ್ ಆಯಿತು, ಹಾಕೋಕ್ಕಾಗಲಿಲ್ಲ. ಸೊ ನಮ್ಮ ವೀವರ್ಸು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರು ವ್ಲಾಗ್ ಯಾಕೆ ಹಾಕಿಲ್ಲ ಅಂತ. ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹೌದು, ಯಾರೋ ಒಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ. ಹೌದು, ಒಂದು ದಿನ ಅಂದರೆ ಮಾರ್ನಿಂಗ್ ಯಾವುದೋ ರೀಲ್ಸ್ ಏನೋ ಹಾಕಿದ್ದೇನೆ ಮಾರ್ನಿಂಗು, ಇನ್ನೂ ವ್ಲಾಗ್ ಇಲ್ವಾ? ಈ ಡೈಲಿ ಹಾಕ್ತಾರೆ. ಒಂದು ಮದುವೆ ಆದಾಗಿಂದ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ 8:30ಗೆಲ್ಲ ಹಾಕ್ಬಿಡ್ತಾಯಿದ್ದೆ ಮದುವೆಗೂ ಮುಂಚೆ. ಇವಾಗ ಏನು ಮಾಡ್ಬಿಡ್ತಿದ್ದೀನಿ, ಒಂದು ಹಾಫ್ ಆನ್ ಅವರ್ ಲೇಟಾಗಿ ಹಾಕ್ತಾಯಿದ್ದೀನಿ. ಅದಕ್ಕೆ ಯಾವುದಾದ್ರೂ ಒಂದು ರೀಲ್ಸ್ ಹಾಕಿದ ತಕ್ಷಣ ಮೆಸೇಜ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಇನ್ನು ವ್ಲಾಗ್ ಟುಡೇ ವ್ಲಾಗ್ ಇಲ್ವಾ ಅಂತ ಹಾಕ್ತಾರೆ. ಖುಷಿ ಆಗುತ್ತೆ. ನಮ್ಮ ವ್ಲಾಗ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅಂತಂದರೆ ನಿಜವಾಗ್ಲೂ ಸಖತ್ ಖುಷಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. 6:15 ಆಗಿದೆ. ಊಟ ಮಾಡಿದ್ರಾ? ಊಟ ಆಯಿತು. ಊಟ ಏನು? ಊಟ ನಮ್ಮ ಕರ್ಡ್ ರೈಸ್ ತಿಂದೆ. ಬೇಸಿಗೆಯಲ್ಲಿ ಒಂಥರ ಅದೇ ನೆಮ್ಮದಿ ಅನಿಸುತ್ತೆ. ಆ್ಯಕ್ಚುಲಿ ಇವತ್ತು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸ್ಯಾಟರ್ಡೇ ಇವತ್ತು ಆಂಜನೇಯನ ದೇವಸ್ಥಾನ ಇಲ್ಲ ಶನಿ ಮಹಾತ್ಮನ ದೇವಸ್ಥಾನ ಅಂತ ಹೋಗೋಣ ಅಂದ್ಕೊಂಡಿದ್ವಿ. ಯಾಕೋ ಹೋಗೋಕ್ಕಾಗ್ತಾಯಿಲ್ಲ. ಬಟ್ ಏನಾಗ್ಬಿಟ್ಟಿದೆ ಅಂತಂದರೆ, ಇವರು ಡ್ಯೂಟಿಯಿಂದ ಸಂಜೆ ಬಂದು ಊಟ ಹಾಕ್ಕೊಟ್ಟೆ, ಕರ್ಡ್ ರೈಸ್ ಹಾಕ್ಕೊಟ್ಟೆ, ಮೊಸರನ್ನೇ ಹಾಕ್ಕೊಡು ಅಂತ ಹೇಳಿದ್ರು. ಆಮೇಲೆ ಮೊಟ್ಟೆ ಸಾಂಬಾರು, ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು. ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಂದಾಗ ಇಬ್ಬರು ಮರ್ತ್ಕೊಂಡ್ವಿ. ಆಮೇಲೆ ಮೊಟ್ಟೆ ಸಾಂಬಾರಲ್ಲಿ ತಿನ್ಬಿಟ್ಟೆ ಲಾಸ್ಟಲ್ಲಿ. ಕರ್ಡ್ ರೈಸ್ ಫಸ್ಟ್ ಕರ್ಡ್ ರೈಸ್ ತಿಂದರು, ಆಮೇಲೆ ಸ್ವಲ್ಪ ಮೊಟ್ಟೆ ಸಾಂಬಾರಲ್ಲಿ ತಿಂದ್ಬಿಟ್ರು. ಆಮೇಲೆ ಫ್ಲ್ಯಾಶ್ ಆಯಿತು, ಹೋಯ್ತು ಇವತ್ತು ಪ್ಲ್ಯಾನ್ ಹೋಯ್ತು ಅಂತ ಸುಮ್ಮನೆ ಆದ್ವಿ. ಇನ್ನೂ ಪ್ರಯೋಜನ ಇಲ್ಲ, ಸ್ನಾನ ಮಾಡಿನೂ ಪ್ರಯೋಜನ ಇಲ್ಲ. ತಿಂದಾದ್ಮೇಲೆ ಕೆಲವೊಬ್ಬರು ಹೋಗ್ತಾರೆ, ತಿಂದಮೇಲೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೋಗ್ತಾರೆ. ಬಟ್ ಯಾಕೋ ಸಮಾಧಾನ ಆಗಲ್ಲ ಹೋದರೆ. ಫ್ರೆಂಡ್ಸ್, ಫಿಲಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಯಾವುದು ಫಿಲಮೇ ಸಿಗ್ತಾಯಿಲ್ಲ. ನೋಡಿದೆ ಅಷ್ಟೊಂದು ಯಾವುದು ನೋಡೋ ಅಂಥ ಫಿಲಮೇ ಸಿಗ್ತಾಯಿಲ್ಲ ಫ್ರೆಂಡ್ಸ್. ನೀವು ಯಾವುದಾದ್ರೂ ಒಳ್ಳೆ ಫಿಲಮ್ ನೋಡಿರೋರಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ನಾಳೆ ಆದರೂ ಹೋಗ್ತೀವಿ. ಸಜೆಸ್ಟ್ ಮಾಡಿ. ನಿಮ್ಗೊಂಥರ ಸಮಾಧಾನ ಅಲ್ವಾ ಇವತ್ತು? ನಾಳೆ ಸಂಡೇ ಅಂತ. ಹೌದು, ಒಂಥರ ನಾಳೆ ಸಂಡೇ ಇರೋದಿನ ಒಂಥರ ಮೈಂಡ್ ಫುಲ್ ಫ್ರೀ ಆಗಿರುತ್ತೆ. ಬೆಳಗ್ಗೆ ಕೇಳ್ಬೋದು. ಒಂಥರ ನಾಳೆ ಎಲ್ಲೂ ಹೋಗಿಲ್ಲ, ಯಾವುದೇ ಗಡಿಬಿಡಿ ಇಲ್ಲ. ಬೆಳಗ್ಗೆ ಹೊತ್ತು ಟೈಮ್ ಆಯಿತು ಅಂತ ಆರಾಮಾಗಿ ಫೀಲ್ ಮಾಡ್ಬೋದು. ಹೌದು. ಹಾಗೆ ನಾವು ಮದುವೆ ಆದಮೇಲೆ ನಾವು ಈ ಥರ ಒನ್ ಡೇ ಕರೆಕ್ಟಾಗಿ ಫೀಲ್ ಮಾಡೋಕೆ ಆಗಿಲ್ಲ ಅನಿಸುತ್ತೆ ಅಲ್ವಾ? ಬರೀ ಅದು ಇದು ಅಂತ ಎಲ್ಲ ಪ್ಲಾನಿಂಗ್ ಏನು ಗೊತ್ತಾ, ಅಂದರೆ ನೀವು ಡ್ಯೂಟಿಗೆ ಹೋಗ್ತಾ ಇದ್ದೀರಾ ಇವಾಗ. ಲಾಸ್ಟ್ ಸಂಡೇ ಏನಾಯಿತು, ಒಂದು ಮದುವೆ ಇತ್ತು ಫ್ರೆಂಡ್ಸ್, ನಮ್ಮ ರಿಲೇಷನ್ದು. ಇವರು ಕಪ್ಪಡಿಗೆ ಹೋಗಿದ್ರು, ಹೋಯಿತು. ಅದಕ್ಕೂ ಮುಂಚೆ ಸಂಡೇ ನಾನು ಮನೆಯಲ್ಲಿದ್ದೆ, ಊರಲ್ಲಿದ್ದೆ. ಇನ್ನೂ ಅದಕ್ಕೂ ಮುಂಚೆ ಎಲ್ಲ ಮದುವೆ ಅದು ಇದು ಅಂತ ಇದಾಗೋಯ್ತು. ಸೊ ಇವಾಗ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ. ನಾಳೆ ಸಂಡೇ ಆರಾಮಾಗಿ ಕಳೆಯೋಣ. ಹಾಗೆ ನೋಡಿ ಫ್ರೆಂಡ್ಸ್, ರೀಲ್ಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆಯಾ? ಒಂದು ರೀಲ್ಸ್ ಮಾಡಿದ್ದೀವಿ, ಕಾಮಿಡಿ ರೀಲ್ಸ್ ಮಾಡಿದ್ದೀವಿ ಫ್ರೆಂಡ್ಸ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ರೀಲ್ಸ್ ನೋಡೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಇವತ್ತು ಇಲ್ಲ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀವಿ. ಪ್ಲೀಸ್ ನೋಡಿ. ನಾವಿಬ್ಬರೇ ಇವಾಗ ಸದ್ಯಕ್ಕೆ, ಅಮ್ಮ ಮಲಗಿದ್ದಾರೆ. ಮಾರ್ಚ್ ಬಂತು, ಫೆಬ್ರವರಿ ಮುಗೀತು. ಒಂದು ತಿಂಗಳು ಮೇಲೆ ಆಯಿತು ಅಮ್ಮ. ಒಂದು ತಿಂಗಳ ಮೇಲೆ ಒಂದು ವೀಕ್ ಆಯ್ತಲ್ವಾ? 22 22 ಇವತ್ತು 28. ಹೋದ ವರ್ಷ ಬ್ಯಾಚುಲರ್ ಆಗಿದ್ರಿ ಮಾರ್ಚಲ್ಲಿ. ನಿಮ್ದಾಗಿದ್ರಂತೆ. ನೆಮ್ಮದಿ ಅನ್ನೋದಕ್ಕಿಂತಲೂ ಫ್ರೀ ಮೈಂಡೆಡ್. ಈಗ ಏನಂತ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು? ಮತ್ತೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನೇನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ಇಲ್ಲ, ಬೇಗನೆ ಆದ್ರಲ್ಲ ಅಮ್ಮ, 28ಕ್ಕೆ 20. ನಮ್ಮಮ್ಮ ಏನು
ಮಾಡ್ತಿದ್ರು ಅಂದ್ರೆ ಹಿಂಗೆ ಏನೋ ಟಾಪಿಕ್ ಬಂದ್ರೆ ನಮ್ಮ ಅಕ್ಕನ ಮಕ್ಕಳೆಲ್ಲ 30 ವರ್ಷಕ್ಕೆ ಆಗೋರು ಬಿಡ ಅನ್ನೋರು ಅಂದ್ರೆ ನಿಮಗೆ ಸಮಾಧಾನ ಮಾಡಕ್ಕಂಗ ಅವಾಗೆಲ್ಲ ಏನಂದ್ರೆ ಹುಡುಗಿರು ಯೂಶಲಿ ಇವಾಗ 25ಗೆಲ್ಲ ಒಂದು 25 ಅನ್ಕೊಳ್ಳಿ 20ಗೆಲ್ಲ ಯಾರು ಆಗ್ತಾ ಇಲ್ಲ. ಹುಡುಗರು ಅಷ್ಟೇ ಆಗ್ಬಿಟ್ಟಿದ್ದಾರೆ. 30ಇಂದ ಇವಾಗ 25-26 ಸ್ಟಾರ್ಟ್ ಬಂದ್ಬಿಟ್ಟಿದ್ದಾರೆ. ಅವ್ರೀಗ ಬೇಗ ಬೇಗ ನೆಕ್ಸ್ಟ್ ಮದುವೆ ಯಾರ್ದು ಇಲ್ಲಿ ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ನೆಕ್ಸ್ಟ್ ಮದುವೆ ಅಂತ ಬಂದ್ರೆ ಮನೀಷಾ ಪೃಥ್ವಿ ತಮ್ಮ ಪೃಥ್ವಿ ತಂಗಿ ನಿಮ್ಮ ಚಿಕ್ಕಮ್ಮನ ಮಗಳು ತಂಗಿ ಅದು ಬಿಟ್ಟರೆ ಓಡಾಡೋದು. ಚಿಂಟುದು ಇನ್ನೂ ಇದೆ. ಇವಾಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ವಾ, ಅದು ಮುಗಿಬೇಕಲ್ಲ ನಾವು ಮುಗಿಬೇಕು. ಅದು ಬಿಟ್ಟರೆ ಸದ್ಯಕ್ಕೆ ಒಂದು ಇಲ್ಲ ಸುಮ್ಮನಿರಿ. 4-5 ವರ್ಷ ಹಾಂ ತಮ್ಮಂದು ಲಾಸ್ಟ್ ಇಯರು ಬ್ಯಾಚುಲರ್ ಆಗಿದ್ರಿ ಮಾರ್ಚಲ್ಲಿ, ಇವಾಗ ಮದುವೆ ಆಗಿದೆ. ಏನೇನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ಹೇಗಿದ್ದೀರಾ ಈಗ? ಒಂದು ದೊಡ್ಡ ಡಿಫ್ರೆನ್ಸ್ ಏನು ಗೊತ್ತಾ, ಅವಾಗ ಈ ಥರ ಎದುರುಗಡೆ ಕುತ್ಕೊಂಡು ಕೇಳೋಕೆ ಹೆಂಡತಿ ಏನೂ ಇರಲಿಲ್ಲ, ಈಗ ಇರ್ತಿದ್ದಾರೆ. ಇದೇ ಮೇಜರ್ ಡಿಫ್ರೆನ್ಸ್. ಹೌದಾ? ಅದು ಬಿಟ್ಟರೆ ಇನ್ನೇನು ಮೇಜರ್ ಅಂದರೆ ಹೇಳಿದ್ನಲ್ಲ, ಇಷ್ಟೊತ್ತಾಯ್ತು ಅಂದ್ರೆ ಬೇಕಾದ್ರೆ ಆಚೆ ಒಂದು ರೌಂಡ್ ಹೊಟ್ಟೋದು ಒಬ್ಬೊಬ್ಬನೇ ಸುಮ್ಮನೆ ಫ್ರೆಂಡ್ಸ್ ಜೊತೆ ತಿರ್ಕೊಂಡು ಬರ್ತಿದ್ದೆ ಒಂದು ರೌಂಡು. ಈಗ ಹೆಂಡತಿಗೆ ಬೇಜಾರಾಯ್ತಾ ಇರ್ತದೆ, ಹೆಂಡತಿ ಕಂಪ್ನಿ ಕೊಡಬೇಕು ಅನ್ಕೊಂಡು ಹೋಗ್ತಾ ಇಲ್ಲ ಫ್ರೆಂಡ್ಸ್ ಜೊತೆ, ಅಲ್ಲೇ ಫೋನಲ್ಲೇ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೋತ ಮಾಡಿದ್ದೆ. ನಾನು ಫ್ರೆಂಡ್ಸ್ ಜೊತೆ ಹೋಗೋದೇ ಕಡೆ ಹೋಗ್ತಿದ್ದೆ. ಅಂದರೆ ಮೊದಲು ನಾನು ಕೋಟೆ ವರ್ಕ್ ಮಾಡ್ತಿರೋದ್ರಿಂದ ಬರೋದು ಲೇಟ್ ಆಗ್ತಿತ್ತು. ಸೊ ಮ್ಯಾಕ್ಸಿಮಮ್ ಟೈಮ್ ಇಷ್ಟೊತ್ತು ಆಗ್ಬಿಟ್ಟಿರೋದು ನಂತರ. ಇವಾಗ ಮೈಸೂರಲ್ಲಿ ಆಗಿರೋದ್ರಿಂದ ಸಂಜೆ ಒಂದು ಈವ್ನಿಂಗ್ 5-6ಗೆಲ್ಲ ಬರ್ತೀರಾ. ಅಮ್ಮ ನಿಮ್ಗೇನು ಅನಿಸ್ತಾ ಇದೆ ಮದುವೆ ಆದಮೇಲೆ? ಈ ಥರ ಕೊಟ್ಟಿಲ್ಲ ಆದರೆ ಯಾರು ನಂತರ ಸೊಸೆ ಬಂದಿರೋದು ಹೇಗೆ ಅನಿಸ್ತಾ ಇದೆ? ಸೊಸೆ ಬಂದಿರೋದು ಸೊಸೆ ಬಂದಿರೋದು ಚೆನ್ನಾಗೇ ಇದೆ. ಹೌದಾ? ಖುಷಿ ಇದೆಯಾ ನಿಮಗೆ? ಖುಷಿ ಆಯ್ತು. ಮಗನ ಜವಾಬ್ದಾರಿ ಮುಗೀತಲ್ಲ. ಆರಾಮ್ ಅನಿಸ್ತಾ ಇದೆ ಇವಾಗ? ಈಗ ಮಗನ ಹೆಂಗೋ ಸೊಸೆ ಆದ್ರೂ ವಹಿಸ್ಕೊತಾಳೆ, ಎಲ್ಲ ಮಾಡೋದು ಮಟ್ಟದು ಮಗನ ಜವಾಬ್ದಾರಿಯ. ಆಗ ನನ್ನ ಮಗ ಉಣ್ಣೋ ತಿನ್ನೋ ಅಂತಾಗ ನಾನೇ ಇದು ಮಾಡ್ಬೇಕಾಗಿತ್ತು. ಈಗ ನೋಡ್ಕೊಳ್ಳೋರು ಬಂದವ್ರೆ ಬಿಡಪ್ಪ, ಅವ್ನಿಗೆ ಯಾಕೆ ಅನಿಸ್ತು. ನೆಕ್ಸ್ಟ್ ಓವರ್ ಟು ಯು. ಓವರ್ ಟು ಮೀ. ಇನ್ನೇನು ಹೇಳೋದು? ಗೈಸ್ ಇವಾಗ ಅಡುಗೆಗೆ ಬಂದಿದ್ದಾರೆ ನನಗೆ ಹೆಲ್ಪ್ ಮಾಡೋಕ್ಕೆ. ಗ್ಯಾಸ್ ಲೈಟರ್ ಇಟ್ಕೊಂಡು ಆ್ಯಕ್ಚುಲಿ ಇವಾಗ ಜಸ್ಟ್ 3 ಜನಕ್ಕೆ ಒಂದೇ ಟೈಮ್ಗೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಏನಕ್ಕೆ ಒಂದೇ ಟೈಮ್ಗೆ ಅಂದರೆ ನಾಳೆ ಸಂಡೇ ಆಗಿರೋದ್ರಿಂದ ನಾಳೆ ಮಧ್ಯಾಹ್ನಕ್ಕೆ ನಾನ್ ವೆಜ್ ಏನಾದರೂ ಮಾಡ್ಕೊಳ್ಳೋ ಪ್ಲ್ಯಾನ್ ಇದ್ದೇ ಇರುತ್ತೆ. ಸೊ ಇವತ್ತು ಸ್ಯಾಟರ್ಡೇ, ಇವತ್ತು ನಾನ್ ವೆಜ್ ಮಾಡೋಂಗಿಲ್ಲ ಬಿಕಾಸ್ ಆಫ್ ರಕ್ಷಿತಾ ಸಾಟರ್ಡೆ ತಿನ್ನಲ್ಲ. ಅದಕ್ಕೆ ಟೊಮೊಟೊ ಗೊಜ್ಜು ಪ್ಲ್ಯಾನ್ ಮಾಡಿದ್ವಿ. ಟೊಮೊಟೊ ಗೊಜ್ಜು ಮಾಡೋಣ ಅಂತ ಕಿಚನ್ಗೆ ಬಂದಿದ್ದೀವಿ. ಸ್ಟಾರ್ಟ್. ನಮ್ಮ ಮಮ್ಮಿಗೆ ಒಂದು ಡೈಲಾಗ್ ಹೊಡಿತಾರೆ. ಮಮ್ಮಿ ಹೊಡಿ ಬಾ. ಏನು ಡೈಲಾಗ್ ಮಮ್ಮಿ? ಮದುವೆಗೂ ಮುಂಚೆ ಅಡುಗೆ ಮನೆಗೆ ಬರ್ತಾನೆ ನನ್ನ ಮಗ. ಬಾ ಹೊಡಿ ಬಳ್ಳಿ, ಚೆನ್ನಾಗಿ ಕೇಳ್ತಾನೆ. ಮುಂದಕ್ಕೆ ಬಾ ಮಮ್ಮಿ, ಈ ಕಡೆ ಹಿಂಗಿಂದ ಬನ್ನಿ. ಐಸಿಗೆ ನಮ್ಮ ಅಮ್ಮ ಡೈಲಾಗ್ ಹೊಡಿತಾರೆ. ಕಡೆ ಈ ಕಡೆ ಬನ್ನಿ ಮಮ್ಮಿ, ಹಿಂದೆ ಕಾಣ್ತಲ್ಲ, ಇಲ್ಲಿ ಬರ್ಬೇಕು. ಫ್ರೆಂಡ್ಸ್, ನನ್ನ ಮಗ ಒಂದಿನಾರು ಹಿಂಗೆ ನಂಗೆ ಹಚ್ಕೊಟ್ಟಿದ್ರೆ ಖುಷಿ ಆಗ್ತಿತ್ತು. ಇವಾಗ ಬೇಜಾರಾಗ್ತಿದ್ಯಾ? ಇವಾಗ ಬೇಜಾರಾಗ್ತದೆ, ಸೊಸೆಗೆ ಮಾಡ್ಕೊಡ್ತಾನಲ್ಲ, ನಂಗೆ ಮಾಡೋದೇ ಇಲ್ವಲ್ಲ ಅಂತ. ಯಾಕೆ ಮಾಡ್ಕೊಡ್ಬೇಕು ತಾನೆ? ಕೊಡಮ್ಮ ಈಗ ಏನಾರು ಮಾಡ್ತೀನಿ ಅಂತ ಅವ್ನು ಬಂದಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ರಕ್ಷಿತಾ ಈಗ ಮಾಡಲ್ಲ, ಸಾರಿ ನೀನೇ ಮಾಡ್ಕೊ. ಇಲ್ಲ ಮಾಡಲೇಬೇಕು. ಸರಿ ಮಮ್ಮಿ. ಟೊಮೊಟೊ ಜಾಸ್ತಿ ಟೊಮೊಟೊ ಕಟ್ ಮಾಡ್ತಾ ಇದ್ರೆ ಉದ್ದುದಕ್ಕೆ ಹಚ್ಬೇಕದು. ಚೆನ್ನಾಗಿ ಹೆಚ್ಚಿ ಹಸಿ ಕರಿಬೇವು, ಹಸಿ ಮೆಣಸಿನ್ಕಾಯಿ, ಟೊಮೊಟೊ ಹಸಿ ಜಾಸ್ತಿ ಹಾಕಿ ಚೆನ್ನಾಗಿರ್ತದೆ. ಈರುಳ್ಳಿ ಕಡಿಮೆನೇ ಹಾಕ್ಬೇಕು. ಈರುಳ್ಳಿ ಜಾಸ್ತಿ ಫ್ರೆಂಡ್ಸ್,
ಇಲ್ಲಿ ನಮ್ಮ ಭಾವಂದಿರು ಇಬ್ರು ಇದಾರಲ್ಲ, ಅವರು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ಕೊಟ್ಬಿಟ್ಟಿದ್ದಾರೆ. ಇಬ್ರು ಭಾವಂದಿರು ಹೆಂಡತಿಗೆ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನೀವು ಮಾಡಿ ಅದಕ್ಕೆ ನಾನು ಸ್ವಲ್ಪ ಯಾಕೆ ಮಾಡಬಾರ್ದು ಅಂತ ನನ್ನ ಮಗ ಫ್ರೆಂಡ್ಸ್ ಒಳ್ಳೇದಲ್ಲ ಫ್ರೆಂಡ್ಸ್ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ, ನಾನು ರಕ್ಷಿತಂಗೆ ಹೆಲ್ಪ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕಮೆಂಟ್ ಮಾಡಿ. ಆಬ್ವಿಯಸ್ಲಿ ಮಾಡಬೇಕು ಅಂತಾನೆ ಬರೋದು ನೋಡಿ. ಊಟ ಮಾಡ್ಕೊಂಡು ನಮ್ಮ ಹಾಕೋಗ್ಬರ ಆನಿಯನ್ ರೈಸ್ ಮಾಡ್ತಾ ಇದ್ದಾರೆ. ಟೊಮೊಟೊ ಗೊಜ್ಜು. ಅಲ್ಲಿ ನಮ್ಮ ಅಕ್ಕ ಆನಿಯನ್ ರೈಸ್ ಮಾಡ್ತಾ ಇದಾರೆ. ನಾವು ಟೊಮೊಟೊ ಪ್ಲಸ್ ಆನಿಯನ್ ರೈಸ್ ಮಾಡ್ತೀವಿ. ರಕ್ಷಿತ ಇನ್ನೊಂದೇನು ಗೊತ್ತಾ, ನಾವು ಮದುವೆಗೆ ಮುಂಚೆ ಒಂದು ಪ್ಲಾನ್ ಮಾಡಿದ್ದೆ. ಏನು? ನಾನು ಅಮ್ಮ ಸೇರ್ಕೊಂಡು ಯಾವುದೋ ಒಂದು ರೆಸಿಪಿ ಮಾಡಿ ನಿಮ್ಗೆ ತಗೊಂಡ್ ಕೊಡ್ಬೇಕು ಅಂತ, ಅದನ್ನೇ ಒಂದು ಲಾಗ್ ಮಾಡ್ಕೊಂಡು. ಹೌದಾ? ಮತ್ತೆ ಅವಾಗ ಕೊಡ್ಬೇಕಾನೆ. ಅದು ಮಾಡೋಕ್ಕಾಗಲೇ ಇಲ್ಲ. ನಾನು ಪ್ಲಾನ್ ಮಾಡಿದ್ದೆ. ನಾನೇ ಹೋಗ್ಬಿಟ್ಟು ಚಿಕನ್ ಗಿಕನ್ ತರೋದಿಲ್ಲ ಎಲ್ಲ ತಗೊಂಡ್ಬಂದು ಬಿರಿಯಾನಿ ಕ್ಲೀನ್ ಮಾಡ್ಕೊಂಡು ತಗೊಂಡ್ಬರ್ಬೇಕು. ಯಾವಾಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಟೈಮಲ್ಲೇ, ಆ ಟೈಮಲ್ಲೇ ಅನ್ಕೊಂಡಿದ್ದೆ ಒಂದ್ಸಲ ಮಾಡಬೇಕು, ನಮ್ಮ ಕಡೆಯಿಂದನೇ ಒಂದು ಲಾಗ್ ಆಗುತ್ತೆ, ಆ ಥರದೊಂದು ಕಂಟೆಂಟ್ ಮಾಡಬೇಕು ಅಂತ. ಅದನ್ನ ಮಾಡೋಕ್ಕಾಗಲೇ ಇಲ್ಲ. ಜೊತೆ ಮಾಡೋ ಅಕ್ಕಿ ಬಂದು ನಿಂತ್ಕೊಳ್ಳಿ. ಏನಾಗಲಿ ಸಮಾಚಾರ ಹೇಳ್ಬೇಕಣಪ್ಪ ನೀನೇ. ಏನು ಈಗ ಮನೆ ಮೇನ್ ಶೆಫ್, ಸೆಕೆಂಡ್ ಶೆಫ್, ನಾವು ಥರ್ಡ್ ಶೆಫ್ ಆಗ್ತಿದ್ದೀವಿ. ಹೀಗೆ ಈ ಟೊಮೊಟೊ ಹಣ್ಣು ಗೊಜ್ಜು ಮಾಡ್ಬಿಟ್ಟು ಸೈಡ್ ಮೊಟ್ಟೆ ಬೇಯಿಸಿ ಹಾಕೊಂಡ್ರೆ ಚೆನ್ನಾಗಿರ್ತದೆ ಊಟ. ಅಲ್ವಾ ಶಿವು? ನಾನು ನೈಟಲ್ಲಿ ಹಿಂಗೆ ಮಾಡಿವೆ. ಮೊದಲೆಲ್ಲ ಹಿಂಗೆ ನೈಟ್ ಹೊತ್ತು ಬೆಳಿಗ್ಗೆ ಟೊಮೊಟೊ ಗೊಜ್ಜು ಬೆಳಿಗ್ಗೆ ಮಾಡೋದು ಅಷ್ಟು ಇಂಟ್ರೆಸ್ಟ್ ಅನ್ಸಲ್ಲ. ರಾತ್ರಿ ಹೊತ್ತು ಮಾಡ್ಕೊಂಡು ತಿಂದ್ರೆ ಇನ್ನೊಂಥರ ಚೆನ್ನಾಗಿರುತ್ತೆ. ನಿಲ್ಸ್ಕೊಂಡೇ ಮಾಡ್ತಿರ್ತೀವಿ. ಚೆನ್ನಾಗಿ ಅನ್ನ ಹೋಗ್ತಾ ಇತ್ತು. ಟೊಮೊಟೊ ಗೊಜ್ಜು ಮಾಡ್ಬಿಟ್ಟು ಒಂದು ಮೊಟ್ಟೆ ಬೇಯಿಸಿ ಹಾಕೊಂಡು ಸಿಂಪಲ್ ವೇ ಇದು. ಸಿಂಪಲ್. ಸಾಸಿವೆ ಕಾಳು ಕರಿಬೇವು ಒಗ್ಗರಣೆಗೆ ಹಾಕ್ಬಿಟ್ಟು 5 ನಿಮಿಷಕ್ಕೆ ಗೊಜ್ಜು ರೆಡಿ. ಬಿಸಿ ಬಿಸಿ ಟೊಮೊಟೊ ಗೊಜ್ಜು ಆದರೂ ಒಂಥರ ಬಿಸಿ ರೈಸಿಗೆ ಒನ್ ಟೈಮ್ಗೆ ಒಂಥರ ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ? ನೀವು ಕಟ್ ಮಾಡಿಕೊಟ್ಟಿದ್ದು ನಾನು ಮಾಡಿದ್ದು. ನಾನು ಕಟ್ ಮಾಡಿಕೊಟ್ರೆ ಚೆನ್ನಾಗಿದೆ. ಹೌದಾ? ಹಂಗೆ ಆಗಲಿ ಬಿಡಿ, ನೀವು ಹೇಳಿದ್ದೆ ರೈಟ್. ಇದ್ರ ಜೊತೆಗೆ ಬೂಂದಿ, ಖಾರ ಬೂಂದಿ ಅದ್ರದ್ದು ಚೆನ್ನಾಗಿದೆ. ಖಾರ ಬೂಂದಿಗೆ ಕಲ್ಸ್ಕೊತೀನಿ, ಫಸ್ಟ್ ಟೈಮ್ ತಿಂತಿರೋದು ನಾನು. ಹಾಂ ಹೌದಾ? ಗಾಯ್ಸ್, ಊಟ ಮಾಡಿಕೊಂಡು ವಾಕ್ ಬಂದಿದ್ದೀವಿ. ಎಲ್ಲಿ ರಮ್ಯಾಕ್ ಅವ್ರ ಮನೆ ಹತ್ರ ಹೋಗ್ಬರೋಣ ಬನ್ನಿ. ಅವರು ಕಸ ಗುಡಿಸ್ತಾ ಇದ್ರಂತೆ. ಅಥರ್ವ ಫೋನ್ ಮಾಡಿದ್ದೆ, ಹೋಗಿ ಡಿಸ್ಟರ್ಬ್ ಮಾಡಬೇಕಾಗುತ್ತೆ ಅವ್ರಿಗೆ. ನಾವೀಗ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ, ಹೋಗಿ. ನಮ್ದೆಲ್ಲ ಮುಗೀತು ಅಂತನಾ? ನಮ್ದೇನಿಲ್ಲ, ಎಲ್ಲ ಮುಗೀತು, ಹೋಗಿ ಮಲ್ಕೊಳ್ಳೋದಷ್ಟೇ. ನಾಳೆ ಸಂಡೇ ಅಂತ ಖುಷಿಯಾಗಿದ್ದಾರೆ. ಫ್ರೆಂಡ್ಸ್, ಬಂದ್ವಿ ರಮ್ಯಾಕ್ ಅವ್ರ ಮನೆ ಹತ್ರ. ಏನು ಮಾಡ್ತಾ ಇದ್ದಾರೆ? ಎಲ್ಲರೂ ಹೊರಗಡೆ ಇದ್ದಾರೆ. ಅಥರ್ವಾ, ಹಾಯ್ ಹಾಯ್, ಬಂಟ ಬಂಟ. ಓ ಹೋಗ್ಬಿಟ್ಟೆ. ಊಟ ಆಯ್ತು ನಿಮ್ದು? ಆನಿಯನ್ ಫ್ರೈಡ್ ರೈಸ್. ನಾವು ಎಲ್ಲಾನು ಗುಡಿಸಿ ಪಾತ್ರೆ. ನಿಮ್ಮ ಮಮ್ಮಿ ಐಫೋನ್ ತಗೊಂಡೋಗ್ತೀವಿ. ಎಲ್ಲ ತಗೊಂಡೋಗ್ತೀವಿ ಅಲ್ವಾ? ಫೋನ್ ತಗೊಂಡು ಹೋಗ್ತಾನೆ ಬಂದಿರೋದು. ಹಾಂ, ಕ್ಯಾಚ್ ಕ್ಯಾಚ್ ಬಂಟು ಕ್ಯಾಚ್. ಎಷ್ಟು ಚೆನ್ನಾಗಿ ಆಟ ಆಡಿಸ್ಬೋದಲ್ವ ಬಂಟುನ? ಹ್ಞೂ
ಅಥರ್ವಂದು ಒಂದು ಸೈಕಲ್ ತಗೊಳೋಣ. ಕ್ಯಾಚ್ ನಿಲ್ಸಿ. ಬಂದ್ರು ನನ್ನ ನಾದ್ನಿ ಹಂಗಂಗೆ ವಿಡಿಯೋ ಮಾಡ್ಬಿಡ್ತಾಳೆ ಅಂತ ಹೆದರ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಇಬ್ರು ಅಕ್ಕ ತಮ್ಮ ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ನಾಳೆ ಸಂಡೇ ಅಂತ ಇಬ್ರು ಮುಖದಲ್ಲೂ. ಯಾಕೆ? ಅಯ್ಯೋ ನಾನು ಇದ್ದೀನಿ ಜೊತೆಲಿ. ಹೌದಾ? ಬೆಳಿಗ್ಗೆನಾ? ನಾವು ಬಿಸಿಲು ಬರೋಷ್ಟರಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಅನ್ಕೋತೀವಿ. ಬೆಳಿಗ್ಗೆ ಒಂದು 6:30 7 ಗಂಟೆಗೆ ಹೊರಡ್ತೀವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದು 11 ಗಂಟೆ 11:30 ರಿಟರ್ನ್ ಆಗ್ಬಿಡ್ತೀರಾ? ಹಂಗೆ ಮಾಡಿ. ಎಣ್ಣೆ ಹಚ್ಕೊಂಡ ನಾಳೆ ಸ್ನಾನ ಮಾಡಲ್ಲ ನಾನು. ಇವತ್ತು ಮಾಡಿದ್ನಲ್ಲ, ನಾನು ಮಂಡೇ ಮಾಡ್ತೀನಲ್ಲ, ನಾಳೆ ಹಚ್ಕೋತೀನಿ. ಆದ್ರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಒಂಥರ ಚಂದ, ಕಂಪ್ಲೀಟ್ ಫ್ರೆಶ್ ಅನ್ಸುತ್ತೆ. ಹಾಗೆ ಫ್ರೆಂಡ್ಸ್, ರಮ್ಯಾಕ್ ಅವ್ರ ಮನೇಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ ಮಲ್ಕೊಳ್ಳೋಣ ಅಂತ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಒಂದು ಪುಟ್ಟ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.